ಸ್ನೇಹಿತರೆ, ಎಲ್ರಿಗೂ ಸಹನಾ ಬಾದಾಮ್ ವ್ಲಾಗ್ಸ್ಗೆ ಸ್ವಾಗತ. ಇವಾಗ ನಾವು ಮಹಾಲಕ್ಷ್ಮಿ ಲೇಔಟಲ್ಲಿರುವಂತಹ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ. ಬನ್ನಿ ಆ ಟೆಂಪಲನ್ನು ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಮತ್ತು ಈ ಟೆಂಪಲ್ಗೆ ನೀವು ಬರಬೇಕು ಅಂದರೆ ಮೆಜೆಸ್ಟಿಕ್ಕು, ಮಾರ್ಕೆಟು, ಶಿವಾಜಿನಗರದಿಂದ ನಿಮಗೆ ತುಂಬ ಬಸ್ಸುಗಳಿರುತ್ತೆ. ಈ ಟೆಂಪಲ್ ನೋಡಿಕೊಂಡು ನಿಮಗೆ ಸುತ್ತಮುತ್ತಲು ಅನೇಕ ಟೆಂಪಲ್ಗಳಿವೆ, ಅಲ್ಲೆಲ್ಲನೂ ನೀವು ವೀಕ್ಷಣೆ ಮಾಡ್ಬೋದು. ಬನ್ನಿ ಈ ವೀರಾಂಜನೇಯ ಸ್ವಾಮಿ ಟೆಂಪಲ್ನ ಮಹತ್ವ ಮತ್ತು ಒಂದು ದೇವಸ್ಥಾನದ ವಿಶಿಷ್ಟತೆಗಳನ್ನು ನಾವು ತಿಳ್ಕೊಳ್ಳೋಣ. ಈ ದೇವಸ್ಥಾನವು ಒಂದು ಚಿಕ್ಕದಾದಂತಹ ಗುಡ್ಡದ ಮೇಲಿದ್ದು, ಗುಡ್ಡದ ಮೇಲೆ ಒಂದು ಶಿಲೆ ಇರುತ್ತೆ ಸ್ನೇಹಿತರೆ. 1973ರಲ್ಲಿ ಶಿಲೆ ಮೇಲೆ ದೇವರ ಒಂದು ಚಿತ್ರವನ್ನು ತೈಲವರ್ಣದಲ್ಲಿ ಚಿತ್ರಿಸಿ ಪೂಜಿಸಲಾಗುತ್ತಿತ್ತು. 1976ರಲ್ಲಿ ಶಿಲೆಯನ್ನು ಕೆತ್ತನೆ ಮಾಡಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನಾಗಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಸ್ನೇಹಿತರೆ. ಈ ದೇವಸ್ಥಾನಕ್ಕೆ 2 ಕಡೆಯಿಂದ ನಿಮಗೆ ಎಂಟ್ರಿ ಸಿಗುತ್ತೆ. ಈ ಥರ ಮೆಟ್ಲಿಂದ ಹತ್ಕೊಂಡ್ಬರೋದು ನೋಡಿ. ಹಾಗೆ ಇಲ್ಲಿ ವಿಶಾಲವಾದಂಥ ಒಂದು ಸಭಾಂಗಣ ಕೂಡ ಇದೆ. ಇಲ್ಲಿ ಎಲ್ಲ ರೀತಿಯಂಥ ಫಂಕ್ಷನ್ಸ್ ಕೂಡ ಮಾಡ್ತಾರೆ ನೋಡಿ. ಇತ್ತ ಕಡೆಯಿಂದ ಕೂಡ ಒಂದು ಕಡೆಯಿಂದ ಬರ್ಬೋದು ನಾವಿಲ್ಲಿ. ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ಬರಬೇಕಾದ್ರೆ ಇಲ್ಲಿಂದ ಎಂಟ್ರಿ ಆಗುತ್ತೆ ನಿಮಗೆ ನೋಡಿ. ಆಂಜನೇಯ ಸ್ವಾಮಿಯನ್ನು ದರ್ಶಿಸ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹ ಸಿಗತ್ತೆ. ಈ ವಿಗ್ರಹದ ಪ್ರತಿಷ್ಠಾಪನೆ ಕೂಡ ಅಷ್ಟೇ 22 ಅಡಿ ಹೈಟ್ ಇದೆ, ಹಾಗೆ 16 ಅಡಿ ಅಗಲ ಇದೆ ದೇವರ ವಿಗ್ರಹ. ತಾಯಿ ಮಹಾಲಕ್ಷ್ಮಿ ಕೂತಿರುವಂತಹ ಕಮಲವೂ ಕೂಡ 5 ಫೀಟ್ ಇರುತ್ತೆ ನೋಡಿ. ಎಷ್ಟು ಭವ್ಯವಾದಂತಹ ತಾಯಿಯ ರೂಪದಿಂದ ನಮಗೆ ದರ್ಶನ ಕೊಡ್ತಾರೆ. ಆಮೇಲೆ ನಾವು ಹಾಗೆ ದರ್ಶನ ಮುಗಿಸ್ಕೊಂಡು ಒಂದೊಂದೇ ದೇವರನ್ನ ನೋಡ್ತಾ ಹೋಗೋಣ. ಫಸ್ಟಲ್ಲಿ ನಮಗೆ ಅಮೃತಶಿಲೆಯಲ್ಲಿರುವಂತಹ ಗಣಪತಿಯ ದರ್ಶನ ಆಯಿತು. ಹಾಗೆ ಇಲ್ಲಿ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯನ್ನು ನಾವಿಲ್ಲಿ ಅಮೃತಶಿಲೆಯಲ್ಲಿ ದರ್ಶನ ಮಾಡ್ಕೋಬೋದು. ಹಾಗೆ ನಮಗೆ ನೆಕ್ಸ್ಟು ಹಾಗೆ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಇನ್ನೊಂದು ವಿಗ್ರಹ ಇದೆ ಅಮೃತಶಿಲೆಯಲ್ಲಿ. ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿಕೊಂಡು ಹಾಗೆ ನಾವು ಮುಂದೆ ಹೋದರೆ ಇಲ್ಲೊಂದು ಕೊಠಡಿ ಇರುತ್ತೆ. ಅಂದರೆ ಇಲ್ಲಿ ದೇವಸ್ಥಾನದ ಉದ್ಭವ ಮತ್ತು ಎಲ್ಲ ಋಷಿಮುನಿಗಳ ಅವರ ಹೆಸರು ಮತ್ತು ಅವರು ಪಾಲಿಸ್ತಾ ಇದ್ದಂತಹ ಮತ್ತು ಅವರ ಒಂದು ಹಿಸ್ಟ್ರಿ ಬಗ್ಗೆ ಎಲ್ಲನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಫೋಟೋಗಳನ್ನು ಹಾಕಿರ್ತಾರೆ ನೋಡಿ. ಇವಾಗ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ. ಆಗಿನ ಕಾಲದಲ್ಲೇ ಯಾವ ಥರ ಇದು ದೇವಾಲಯ ಯಾವ ಥರ ಇತ್ತು, ಆ ಲೊಕೇಶನ್ ಸಮೇತ ಇರೋವಂಥ ಒಂದು ಮ್ಯಾಪ್ನ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಫೋಟೋಸ್ ಸಮೇತ ಹಾಕಿದ್ದಾರೆ. ದೇವಸ್ಥಾನದ ಉದ್ಭವ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, 1973ಇಂದ 76ಅಲ್ಲಿ ಹೆಂಗಾಯಿತು, 75ಅಲ್ಲಿ 78ಅಲ್ಲಿ ಯಾವ ಥರ ಇತ್ತು ಅಂತೆಲ್ಲನೂ ಇಲ್ಲಿ ಫೋಟೋಸ್ ಹಾಕಿದ್ದಾರೆ. ಹಾಗೆ ಈ ದೇವಸ್ಥಾನದ ಇನಾಗ್ರೇಷನ್ ಸಹ PV ನರಸಿಂಹರಾವ್ ಅವರು ಮಾಡಿರ್ತಾರೆ ಸ್ನೇಹಿತರೆ. ದೇವಸ್ಥಾನದ ವಿಶೇಷತೆಗಳೆಲ್ಲನೂ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗತ್ತೆ. ಹಾಗೆ ನಿಮಗೆ ಈ ದೇವಸ್ಥಾನದ ಟೈಮಿಂಗ್ಸು, ಲೊಕೇಶನ್ನು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಒಂದು ಸತಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ. ಈ ದೇವಸ್ಥಾನ ಗುಡ್ಡದ ಮೇಲಿರೋದ್ರಿಂದ ನಿಮಗೆ ಸುತ್ತಲೂ ಇರುವ ದೇವಸ್ಥಾನಗಳು, ಬಿಲ್ಡಿಂಗ್ಗಳು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಇಲ್ಲಿಂದ ನಿಮಗೆ ಇಸ್ಕಾನ್ ಟೆಂಪಲ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ. ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಇಲ್ಲಿಂದ ಇಸ್ಕಾನ್ ಟೆಂಪಲ್ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಸ್ಕಾನ್ ಟೆಂಪಲ್ ವಿಡಿಯೋ ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ, ನಿಮ್ಗೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಒಂದು ಸತಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ. ಅದ್ಭುತವಾದಂತಹ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಬೆಣ್ಣೆ ಅಲಂಕಾರ ಮಾಡ್ತಾರೆ. 600 kg ಬೆಣ್ಣೆ ಬೇಕಾಗತ್ತೆ. ನಮಗಂತೂ ತುಂಬಾ ಚಂದವಾಗಿ ದೇವರ ಒಂದು ದರ್ಶನ ಆಯಿತು ಸ್ನೇಹಿತರೆ. ನಾವು ಹೋದಾಗ ಜನನೂ ಕಡಿಮೆ ಇರೋದ್ರಿಂದ ತುಂಬ ಆರಾಮದಾಯಕವಾಗಿ ನಮಗೆ ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.